ನಂಜೇಗೌಡ, ಇನ್ನೊಂದ್ಸಲ ಹೆಣ್ಮಗಿ ಮೇಲೆ ಕೈ ಮಾಡ್ತಾ ನಿನ್ನ. ಅಯ್ಯೋ, ಬಿದ್ದೇ ಹೋದ. ಮೈ ಮೇಲೆ ಪ್ರಜ್ಞೆ ಇಲ್ದಿರ ಕುಡಿತಾವನೆ. ನಿನ್ ಜೊತೆ ಅದ್ ಹೆಂಗ್ ಸಂಸಾರ ಮಾಡ್ತೀಯೋ ಏನೋ ಆ ದೇವ್ರೇ ಬಲ್ಲ. ಮಾವ, ಒಂಚೂರು ಇಟ್ಕೊ ಬನ್ನಿ, ಇವ್ರನ್ನ ಹಾಸಿಗೆ ಮೇಲೆ ಮಲಗ್ಸೋಣ. ಅಯ್ಯೋ ಬಿಡವ್ವ, ಹಾಸಿಗೆ ಮೇಲೆ ಮಲಗಿಸಿದ್ರೆ ಅಲ್ಲಿಂದನೂ ಉಳ್ಕೊಂಡು ಬಿದ್ದೋಯ್ತಾನೆ. ಅದ್ರ ಬದಲು ಇಲ್ಲೇ ಮಲಗಿರ್ಲಿ, ನಸೆ ಕಮ್ಮಿ ಆದ್ಮೇಲೆ ಎದ್ದೇಳ್ತಾನೆ. ನಡಿಯಮ್ಮಿ. ಆಮೇಲೆ ಮಾತು. ಹಾಕು. ಸಾಕು. ನೋಡಮ್ಮ. ಕರ ನಂಗೂ ಕೊಡವಾ? ಇದೇನಮ್ಮಿ, ಈ ಪಾಟಿ ಖಾರ ಹಾಕ್ಬಿಡಿದ್ಯಾ? ಈಟೊಂದ್ ಖಾರ ಮಾಡಿದ್ಯಾ? ಆಟೊಂದ್ ಖಾರ ಆಯ್ತಾ? ಎಲ್ಲ ನಿನ್ ನಾಳೆಗೆ ಇಟ್ಟಿರ್ಬೇಕು. ಹಬ್ಬ, ನಾಲ್ಗೆ ಅಲ್ಲ, ನೀನು ಮಾಡಿರೋ ಅಡ್ಗೆ ನೋಡಿ ತಲೆ ಕೆಟ್ಟೋಗೈತೆ. ನೀನು ಸಿಟ್ಟಿನ ನೋಡು, ಹೇಳ್ತಾವ್ನಿ, ಅಪ್ಪಿ ತಪ್ಪಿ ಇದನ್ನೇನಾದ್ರೂ ನಮ್ಮ ಮಕ್ಕ ತಿನ್ಬಿಟ್ರೆ ಆಟಯ್ಯ. ಈ ಜನ್ಮದಾಗೆ ನಿನ್ನ ಈ ಮನೆ ಸೊಸೆ ಮಾಡ್ಕೊಳಕಿಲ್ಲ. ಓ ಅಪ್ಪಯ್ಯ, ಈಗ ಏನ್ ಮಾಡೋದು? ಏಟು ಪಿರುತಿಯಿಂದ ಮಾಡಿದೆ ಗೊತ್ತಾ? ಏಯ್, ಪಿರುತಿಯಿಂದ ಮಾಡಿದ್ರೆ ಸಾಲದು, ರುಚಿಯಾಗೂ ಮಾಡ್ಬೇಕು. ಇದೇನಾದ್ರೂ ರುದ್ರ ತಿಂದ್ರೆ ಮದ್ವೆಕ್ಕಿಂತ ಮುಂಚೆನೆ ನಿಂಗೆ ಸೋಡಾ ಚೀಟಿ ಕೊಟ್ಬಿಟ್ಟು ಕಳಿಸ್ಬಿಡ್ತಾನೆ. ಅವ್ರಿಬ್ರು ಬರೋದಕ್ ಮುಂಚೆ ಆಚೆ ತಗೊಂಡು ಸುರಿ ಎಡವಟ್ಟ ಆಗ್ಬಿಡ್ತದೆ. ಸರಿ. ಏ ಸುಮ್ಕೆ ರಮ್ಮಿ, ಹಟ್ಟಿಯಾಗೆ ಅವ್ವ ಮಂಜುಳಾ ಎಲ್ಲರೂ ಅವ್ರೆ. ಇದನ್ನೇನಾದ್ರೂ ಹೊರಗಡೆ ಬಿಸಾಕದ್ ನೋಡ್ಬಿಟ್ರೆ ಆಟೆ ಕತೆ ಮುಗ್ದಾಯ್ತು, ದೊಡ್ಡ ಎಡವಟ್ ಆಗೋಯ್ತದೆ. ಹಂಗಂದ್ರೆ ಮೆತ್ತಗ್ ತಗೊಂಡೋಗಿ ಬೆಳ್ಳಿ ಕೊಟ್ಬಿಟ್ಟು ಬಂದ್ಬಿಡ್ತೀನಿ, ಕಲ್ಗಚ್ಚ ಅಂತ ಕುಡ್ಕೊಡ್ತಾಳೆ. ಆಹಾ, ಬೆಳ್ಳಿ ಏನ್ ಸಾಮಾನ್ಯದಳು ಅಂತ ಅನ್ಕೊಂಡಿದ್ಯಾ? ಇದನ್ನ ಅವಳು ಮೂಸ್ ಕೂಡ ನೋಡಕ್ಕಿಲ್ಲ. ಏನ್ ಮಾಡಮ್ಮ? ಏನು ಚೆಂಚು ಅಪ್ಪ ಅವಂಗೆ ಊಟ ಬಡಿಸ್ಕೊಟ್ಟವಳೆ? ಹ್ಞೂ, ನಾನ್ ನನ್ ಕೈಯಾರ ಮಾಡಿದ್ದು. ಓ ಹಂಗ? ಹೊಸಿ ನಂಗೂ ಬಡಿಸು, ನಾನು ನಿನ್ ಕೈ ರುಚಿ ನೋಡ್ತೀನಿ. ಹಾಕಮ್ಮಿ, ಹಾಕು. ಅಯ್ಯೋ, ಹೊಟ್ಟೆ ಹತ್ತೋಗ್ಬಿಟ್ಟಿತ್ತು, ಅದಕ್ಕೆ ಹಾಕೋ, ಉಣ್ಣು. ಅಯ್ಯ, ಯಾವ ಇವೆಲ್ಲ ಒಳ್ಳೆ ಅನ್ನ ಕಾಣ್ದವ್ರಂಗ ಆಡ್ತವೆ. ಹಾಕು. ಅವ ಪುಣ್ಯಾತ್ಗಿತ್ತಿ, ನೀನು ಎಷ್ಟು ಕರ್ಮಕ್ಕೆ ಎಂತ ಶಿಕ್ಷೆ ನೋಡು. ಇನ್ಯಾವತ್ತೂ ಇಂತ ಅಡ್ಗೆ ಮಾಡ್ಬೇಡ. ನೀನ್ ಇತ್ತೊಂದ್ ಕೇಳ್ಕೊಂತಿದ್ಯಾ ಅಂದ್ಮೇಲೆ ಮಾಡಕ್ಕಿಲ್ಲ ಬಿಡು. ಬಾ.
ದೇಹ ಗಟ್ಟಿಯಾಗಿದ್ರೆ ಕಲ ಎದುರಾಳಿನ ಮಣ್ಣು ಮುಗ್ಸಕ್ಕಾಗದು. ನೀನೆಷ್ಟು ಕಸರತ್ ಮಾಡ್ತೀಯೋ ಅಷ್ಟು ನಿನ್ ದೇಹಕ್ಕೆ ಒಳ್ಳೇದು. ಹೂಸ್ತಾದ್ರೆ ತಲೆ ಮೇಲೆ ತಲೆ ಹೋಗ್ಲಿ, ನಾನಂತೂ ಕಸರತ್ ಮಾಡೋದು ಮಾತ್ರ ತಪ್ಸಕ್ಕಿಲ್ಲ. ಅದಕ್ಕೆ ಕಲ ಇಡೀ 10 ಊರ್ಗೆ ನೀನು ನಂಬರ್ 1 ಪೈಲ್ವಾನ್ ಅನಿಸ್ಕೊಂಡಿರೋದು. ನಮ್ ಗರಡಿ ಮನೇಲಿರೋ ಗಂಡೈಕ್ಳು ಪ್ರಯೋಜನಕ್ಕಿಲ್ಲ ಬಿಡು. ಮದುವೆ ಆಗಕ್ಕಿಲ್ಲ ಅಂತ ಪ್ರಮಾಣ ಮಾಡ್ಬಿಟ್ಟು ಜಡೆ ಕಂಡ ತಕ್ಷಣ ನೂಲ್ಕೊಂಡು ಹೊಂಟೋದ್ರು ಬಡ್ಡಿ ಐಕ್ಳು. ಆದ್ರೆ ನೀನ್ ಹಂಗಲ್ಲ ಬಿಡು. ಹೌದೌದೌದೌದು. ನಮ್ಮ ರುದ್ರಣ ಇಲ್ಲಿವರೆಗೂ ಯಾವ ಹೆಣ್ಣು ಹಾಕಿದ್ರು ಕಣ್ಣೆತ್ ಕೂಡ ನೋಡಿಲ್ಲ. ಅಲ್ವ ರುದ್ರಣ? ರುದ್ರ, ನಿಮ್ಮವ್ವ ಸ್ವಯಂವರ ಮಾಡಿದ್ರಲ್ಲ, ಆಗ ನನಗೆ ಸ್ಯಾನ ದಿಗ್ಲಾಗ್ಬಿಟ್ಟಿತ್ತಲ್ಲ, ಎಲ್ಲಿ ನೀನ್ ಯಾರನ್ನಾದ್ರೂ ಒಪ್ಕೊಂಡ್ಬಿಡ್ತೀಯೋ ಅಂತ. ಆದ್ರೆ ನೀನ್ ಬಿಡು, ಯಾರನ್ನು ಒಪ್ಕೊಂಡಿಲ್ಲ. ನೀನ್ ಬಂಚೊಳಕ್ಕೆ ಯಾರನ್ನು ಬಿಟ್ಕೊಳ್ಳಿಲ್ಲ. ಅದಂಗ್ ಬಿಟ್ಕೊಳಕಾಯ್ತದೆ? ಈಗಾಗ್ಲೇ ರುದ್ರಣ್ಣನ ಮನ್ಸಲ್ಲಿ ಯಾರು ಅವರಲ್ಲ. ಯಾರಿದಾರಲ್ಲ ಮನ್ಸಾಗ ಹೇಳ. ಅಯ್ಯೋ, ಇನ್ಯಾರು ಇರ್ತಾರೆ ಉಸ್ತಾದ್ರೆ? ಆ ದ್ಯಾವ್ರು ಗರಡಿ ಮನೆ ನಮ್ಮವ್ವ ಆಟೆಯ, ಅದನ್ನೇ ಇವ್ ನಿಂಗೆ ಹೇಳ್ತವನೆ. ಏನ್ಲ? ಹೌದೌದು. ಅದೇ ಮತ್ತೆ ನಾನ್ ಅನ್ಕೊಂಡೆ, ಇದ್ರೆ ನಮ್ ರುದ್ರ ನಂಗಿರ್ಬೇಕು ಬಿಡು. ಅಯ್ಯೋ, ನಮ್ಮ ಉಸ್ತಾದ್ರು ನೋಡಿದ್ರೆ ನನ್ನ ಬಗ್ಗೆ ಏನೇನೋ ಅನ್ಕೊಂಡವ್ರೆ. ಆದ್ರೆ ನಾನ್ ಬೇರೆ ಟೀಚರ್ ಅಮ್ಮನಿಗೆ ಬಿದ್ದೋಗ್ಬಿಟ್ಟಿವ್ನಲ್ಲ. ರುದ್ರ, ಒಳಗೋಗಿ ಕಸರತ್ ಮಾಡೋಗು.